for the petition. ಇದೇನ್ ಸೈಯದ್ ನದೀಂ ಪಾಷಾ ಅಲಿಯಾಸ್ ಮಹೇಶ್ ಕುಮಾರ್? ಇಲ್ಲ ಮಹೇಶ್ ಕುಮಾರ್ ಇಲ್ಲ, ಅದು ಕರೆಕ್ಷನ್ ಆಗಿದೆ ಸರ್, ಹಾ ಅಮೆಂಡ್ಮೆಂಟ್ ಆಗಿದೆ. ಈಸ್ ರಾಕೇಶ್ ಅಂತ ಹೇಳಿ ಮಾಡಿರ್ತಕ್ಕಂಥ. ಆಯ್ತು, ಸೈಯದ್ ನದೀಂ ಪಾಷಾ ಅಲಿಯಾಸ್ ರಾಕೇಶ್. ಅಲಿಯಾಸ್ ರಾಕೇಶ್ ಅಂತ ಹೇಳಿ. ಆಕ್ಚುಲಿ ನೀವು ನದೀಮಾ ರಾಕೇಶ? ಐ ಆಮ್ ಓನ್ಲಿ ನದೀಮ್. ಇವರು ಮತ್ತೆ ರಾಕೇಶ್ ಯಾಕೆ? ಪೊಲೀಸರು ಮಾಡಿರ್ತಕ್ಕಂಥದ್ದು ನನ್ನನ್ನ ಇಂಟೆನ್ಷನಲಿ ಫಿಕ್ಸ್ ಕೇಸಲ್ಲಿ. ಏನ್ ನೀವು ಒಂದೇ ಇದ್ರಲ್ಲಿ ಅಮರ್ ಅಕ್ಬರ್ ಆಂಟೋನಿ ತರ ಎಲ್ಲ ಹೇಳ್ತಾ ಇದ್ರಿ? ನೋ ಒನ್ ಸಿಂಗಲ್ ಡಾಕ್ಯುಮೆಂಟ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ ಬಿಫೋರ್ ದಿಸ್ ಆನರಬಲ್ ಕೋರ್ಟ್ ಇನ್ ಇನ್ವೆಸ್ಟಿಗೇಷನ್ ಆಲ್ಸೋ. ಬರೀ ನದೀಮ್ ಅಲಿಯಾಸ್ ಮಹೇಶ್ ಅಲಿಯಾಸ್ ರಾಕೇಶ್, ಫೇಕ್ ರಾಕೇಶ್ ಅಲಿಯಾಸ್ ಫೇಕ್ ರಾಕೇಶ್. ರಾಕೇಶ್ ಚೈನ್ ಸ್ನ್ಯಾಚಿಂಗ್ ಇಲ್ಲ, ಅದು 57 lakhs ಫಾಲ್ಸ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಇದ್ರಲ್ಲಿ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಬ್ಯಾಂಕ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಕರೆಕ್ಟ್ ಆಗಿ ಮಾಡಿದ್ದಾರೆ. ಸೊ ಅದಕ್ಕೆ ಏನಾಗುತ್ತೆ, ವಿತಿನ್ 15 days ಅಲ್ಲಿ ಲೋನ್ ಅನ್ನ ಗ್ರಾಂಟ್ ಮಾಡ್ತಾರೆ. 57 lakhs ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್. ಅದು ಓನ್ಲಿ ಅಲಿಗೇಷನ್ ಅಗೇನ್ಸ್ಟ್ ಅಕ್ಯೂಸ್ ನಂಬರ್ 1 and 2. ಅದಾದ ನಂತರ ಏನ್ ಮಾಡ್ತಾರೆ, 1 year ಲ್ಯಾಪ್ಸ್ ಆಫ್ ದಿ 1 year ಕೇಸ್ ಫೈಲ್ ಮಾಡ್ತಾರೆ, PCR ಕೇಸ್ ಫೈಲ್ ಮಾಡ್ತಾರೆ, ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಅಗೇನ್ಸ್ಟ್ ದಿ 1 and 2. ಮಂಡೇ ಫ್ರೆಶ್ ಮ್ಯಾಟರ್ಸ್. ಸೊ ಇದರಲ್ಲಿ ಥ್ರೆಟ್ ಅರೆಸ್ಟ್ ಥ್ರೆಟ್ ಇರೋದ್ರಿಂದ ನನ್ನ ಒಳ್ಳೆ ಥ್ರೆಟ್. ಯಾಕಂದ್ರೆ ನಾನು ಇನ್ವಾಲ್ವ್ ಇಲ್ದಿರ್ತಕ್ಕಂಥ ಪಾರ್ಟಿನ ತಗೊಂಡ್ಬಂದು ಈ ಕೇಸಲ್ಲಿ ನೀವ್ ಹೆಂಗು ನಿಮ್ ಹೆಸರೇ ಗೊತ್ತಿಲ್ಲ ಅವ್ರು ಕರೆಕ್ಟ್ ಆಗಿ ಯಾರನ್ನ ಅರೆಸ್ಟ್ ಮಾಡ್ತಾರೆ. ಡೋಂಟ್ ವರಿ. ಅಲ್ಲ, ಈಗ ನನ್ನ ಹೆಸರನ್ನ ಹಾಕಿನ ಸೈಯದ್ ನದೀಮ್ ಪಾಷಾ ಅಲಿಯಾಸ್ ಅಂಡ್ ಫೇಕ್ ರಾಕೇಶ್ ಅಂತ ಪೊಲೀಸ್ಗೆ ಫಸ್ಟ್ ನಿಮ್ ಹೆಸರೇನು ತಿಳ್ಕೊಂಡ್ಮೇಲೆ ತಾನೇ ಅರೆಸ್ಟ್ ಮಾಡಕ್ ಸಾಧ್ಯ. ಅದೇ ಗೊತ್ತಿಲ್ಲ ಅವ್ರಿಗೆ. 23 ನಲ್ಲೇ ಚಾರ್ಜ್ ಶೀಟ್ ಹಾಕಿದ್ದಾರೆ. ನಾವ್ ಈಗ ಯಾಕೆ ಹೋಗಿ ಅರೆಸ್ಟ್? ಮತ್ತೆ 2 years ತಗೊಳ್ತಾರೆ ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಸ್ವಾಮಿ. ಅಲ್ಲ ಒಂದ್ ನಿಮಿಷ, ಚಾರ್ಜ್ ಶೀಟ್ ಆಗಿದೆ ಅಲ್ವಾ? ಚಾರ್ಜ್ ಶೀಟ್ ಆಗಿದೆ, ಅರೆಸ್ಟ್ ಮಾಡ್ತಾನೆ ಅಂತ ಇದ್ದೀರಾ? ಎಸ್ ಯುವರ್ ಆನರ್. ಫ್ಲವರ್ ಶೋ ಆಗೋಯ್ತು ನೆನ್ನೆನೆ. ಏನ್ ಕಾಣ್ತಾ ಇದೆ? ಅಲ್ಲ ಸ್ವಾಮಿ, ಈಗ ಏನಾಗಿದೆ, ಮತ್ತೆ ಅವರು ಇನ್ವೆಸ್ಟಿಗೇಷನ್ ಪರ್ಪಸ್ ಅಲ್ಲಿ ಇದಾಗ್ತಾ ಇದೆ, ಅವರು ಥ್ರೆಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು. ಇದ್ರಲ್ಲಿ ಕ್ವಾಶ್ ಕೇಳ್ತಾ ಇರೋದು ಆ ಕಾರಣಕ್ಕೋಸ್ಕರ ಸ್ವಾಮಿ. ಯಾಕಂದ್ರೆ ನಾನು ಸಫರ್ ಆಗ್ತಾ ಇದ್ದೀನಿ ಕೇಸಲ್ಲಿ. ಐ ಆಮ್ ವಿಕ್ಟಿಮ್. ಯಾರೋ ಥರ್ಡ್ ಪಾರ್ಟಿ ತಗೊಬಂದು ರಾಕೇಶ್ ಒಂದು ಅದನ್ನ ಇನ್ಕ್ಲೂಡ್ ಅವ್ರದ್ದು ಏನು KYC ಡಾಕ್ಯುಮೆಂಟ್ಸ್ ಏನ್ ಡಾಕ್ಯುಮೆಂಟ್ಸ್ ಮೇಲೆ ಕ್ರಿಯೇಟ್ ಅಟ್ಲೀಸ್ಟ್ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡ್ಬೇಕಿದ್ರೆ ಅವ್ರ ಡಾಕ್ಯುಮೆಂಟ್ಸ್ ಸಹ ತಗೊಂಡಿಲ್ಲ, ಇನ್ಕ್ಲೂಡ್ ಚಾರ್ಜ್ ಶೀಟ್ ಅಲ್ಲಿ. ನಾನು ಸಯ್ಯದ್ ನದೀಮ್ ಪಾಷಾನ ತೋರಿಸ್ಲಿಕ್ಕೆ ಒಂದೇ ಒಂದು ಸಿಂಗಲ್ ಡಾಕ್ಯುಮೆಂಟ್ ಅಂತ. ನೀವು ರಾಕೇಶ್ ಹಾಗಾದ್ರೆ? ಅಲ್ಲ ಸ್ವಾಮಿ, ನಾನು ನದೀಮ್ ಪಾಷಾ ನಂದನ್ ಡಾಕ್ಯುಮೆಂಟ್ ಅನ್ನು ಕೊಟ್ಟಿಲ್ಲ. ರಾಕೇಶ್ ಇದ್ ಹೆಸರಲ್ಲಿ ಇಟ್ಕೊಂಡು ನನ್ನನ್ನ ವೆರಿ ಕಾಂಪ್ಲಿಕೇಟೆಡ್ ಮ್ಯಾಟರ್ ಆಫ್ ಟ್ರಯಲ್. ಅಲ್ಲ ಸ್ವಾಮಿ, ಸರ್ ನಾನು ಇಲ್ಲಿ ಟ್ರಯಲ್ ನಡೆಸಬೇಕನ್ನೋದೇ ಮೇನ್. ಯಾರ ಮೇಲೆ ನಡೆಸ್ತೀರಾ ಟ್ರಯಲ್ ಈಗ? ರಾಕೇಶ ನದೀಮ್? ಅದು ಅವರೇ ಹೇಳ್ಬೇಕು ಸ್ವಾಮಿ ಪ್ಲೀಸ್. ಅದಕ್ಕೆ ಕರೆಕ್ಟ್. ಎಸ್, ಎಸ್, ವಿಲ್ ಟೇಕ್ ಇಟ್ ಆನ್ ಮಂಡೇ ಫ್ರೆಶ್ ಮ್ಯಾಟರ್ಸ್. ಎಸ್, ಅಷ್ಟಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಯಾರು. ಪ್ಲೀಸ್. ನೆಕ್ಸ್ಟ್ ಏನು ಒಫೆನ್ಸ್ ಏನು? ರೇಪ್ ನಾನು ಅವತ್ತೇ ಹೇಳಿ ಸೆಟಲ್ಮೆಂಟ್ ಮಾಡಕ್ ಆಗಲ್ಲ ಅಂತ. ಪೋಕ್ಸೋ ಇಲ್ವಾ? ಪೋಸ್ಕೋ ಅಲ್ಲ. ಅಲ್ಲ, ಇವನ್ ದೆನ್ ಮ್ಯಾರಿಡ್. ಯಾವಾಗ ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲಿದೆ? ತಗೊಳ್ಳಿ ಮೇಡಮ್. ಚಿಕ್ಕ ಮಗು ಕರ್ಕೊಂಡು ಯಾಕೆ ಬಂದಿದ್ದಾರೆ ಅವರಿಗೆ? ಎಸ್, ಲಕ್ಷ್ಮಣ್ ತಗೊಳ್ಳಿ. We'll close it. Marriage in Pokso marriage. So I may be permitted to find my so happy. ಆಯ್ತು, ಅದು ಸೈನ್ ಆಮೇಲೆ ಬಂದ್ ಮಾಡಕ್ ಹೇಳಿ, ಈ ರಶಲ್ ಬೇಡ. ಆಯ್ತು ಸರ್. ಎಸ್, ಮಧ್ಯದಲ್ಲಿ ಮತ್ತೆ ಬಿಟ್ರೆ ವಾಪಸ್ ಈ ಕೇಸ್ ಬರುತ್ತೆ. ಹಾ, ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ. Petitioner is accused number 2, my lords. Charges are under section 17 of the POCSO Act as well as section 45, my lords. But the accused number 1 and the complainant were in relationship for over a period of 1 year. POCSO li our relations, sir? Allala, they were in. All the allegations are against accused number 1, not against accused number 2. Neev yaru? I was running a homestay. They had come to. Correct, homestay tane ella agirodu. They had come to Joke Falls. Why did you let them stay in your home?
That's the allegation. That does not amount to abatement is my ಆ, submission. ಅದೇ ಅಬೆಟ್ಮೆಂಟ್ ಮತ್ತೆ ಇನ್ನೇನಾಗುತ್ತೆ? I never instigated, my lords, the, Not instigation. All kinds of abatement is not instigation. no material, my lords. Even the complainant. The rape has happened in your homestay. Please, my lords. Then? That, No, it's not. ನಿಮ್ಮಲ್ಲಿ ಏನ್ ರೇಪ್ ಇಲ್ಲ ಇಲ್ಲಿ. that punishment is equivalent to that of the rape itself, my lords. Correct. 511. My lords, the allegation, my lords, even the complainant statements, my lords, before the doctor, my lords, is that it was on her own will. That's all right, sir. That It I, is- I understand that aspect. my ಯಾವ lords, ಇಲ್ಲ ಅಂದ್ರೆ ಏನಂತ ಪೋಕ್ಸೋ ನಿಮ್ಮ ಹೋಮ್ ಸ್ಟೇ ಆಗಿರೋದು ಅದು. but that, You permitted them to stay in your home. my lords, if that is the case, my lords, it does not belong to the petitioner, my lords. Then It belongs who? to petitioner's father. You're giving up your father? No, my lords, that's the point, my lords. You want the father to come in now? ಏನ್ ಸರ್? ಇದು accommodated my lords, ಏನ್ ಅಕಾಮಿಡೇಷನ್? ಅವ್ರು ಇರೋದೇ ಅಕಾಮಿಡೇಷನ್. ಅವ್ರು ಕೊಡೋದೇ ಅಕಾಮಿಡೇಷನ್. ಅವ್ರು ಯಾರಿಗೆ ಅಂತ ಗೊತ್ತಾಗಿಲ್ಲ ಅಷ್ಟೇ. ನೋಯಿಂಗ್ ನೋಯಿಂಗ್. ನೀವೇನೆಲ್ಲ ಆಧಾರ್ ಕಾರ್ಡ್ ಅಲ್ಲಿ ತಗೊಳಲ್ವಾ? All accused number one had given the Aadhaar card. ಜೊತೆಗಿರೋರು ತಗೊಳಲ್ವಾ? That he had not given it, my lords. Why? Don't know, my lords. Don't know. Yes. Where is the complaint statement? Which My page? lords, at page number 87, my lords. 86, sorry, my lord, 86. ಅದನ್ನ ಕೋಟ್ ಮಾಡೋದ್ ಬೇಡ. A1 will escape. Allala, Yes. 1 HCGP2 emergent notice in the meantime. much obliged. ಬೇರೆ ಎಲ್ಲ ಫ್ರೆಶ್ ಮ್ಯಾಟರ್ಸ್ ಯಾಕೆ ಕಾಯ್ತಾ ಇದ್ರೆ ಕೊಟ್ಬಿಡಿ. ಜನರಲ್ ಫ್ರೆಶ್ ಮ್ಯಾಟರ್ಸ್ ಕೊಡಿ. $230. Threat of arrest 269 ಎಲ್ಲ 230 ಕೊಡಿ. 108 ಅದನ್ನ ನಾಳೆ. ಮೆಲಾಟ್ಸ್ ತಾವೇ ಹೇಳಿದ್ರಿ ಮಂಡೇ ಮೂವ್ ಮಾಡಿ 230 ಲಿಬರ್ಟಿ ಕೊಟ್ಟಿದ್ದು ಕೊಡಿ 230. 230 ವಿಕೆಟಿಂಗ್ ಐಗಳಿದ್ರೆ ಕೊಡಿ. Your Lordship, Atrocity Act, Your Lordship, on Friday, Your Lordship Atroc- insisted me to 230, under 230, Your Lordship. 230. There's 29 years delay in there's 29 years delay in this matter, my lord. In the last occasion I had moved the memo, my lord said told Monday move ಮಾಡಿ ಅಂತ, my lord. 29 years, my lord. ನಾಳೆ ಆಗ್ಬೋದಾ? ನಾಳೆ ಆಗ್ಬೋದು. ಕೊಡಿ. ಸ್ವಾಮಿ ಇದು 230 ಯಾಕೆ? So no, 108 230 ಕೇಳಲೇಬೇಡಿ ಕೊಡಿ. Day after tomorrow. My lord, ಟ್ರಯಲ್ ಕೋರ್ಟ್ ಅಲ್ಲಿ 19th ಇದೆ ಮ್ಯಾಟರ್. ಅಬೆಟ್ಮೆಂಟ್ ಸೂಸೈಡ್ ಕೇಳಲೇಬೇಡಿ 230. My lord, ಟ್ರಯಲ್ ಕೋರ್ಟ್ ಅಲ್ಲಿ 19th ಇದೆ ಮ್ಯಾಟರ್. So what? ಕೊಡಿ.